ಏನು ಸೈನ್ಸ್ ಅಂತಂದರೆ ಆಲ್ ಆಫ್ ಯು ಶುಡ್ ಅಬ್ಸರ್ವ್ ಆ್ಯಂಡ್ ಲಿಸನ್. See now, I will do one simple activity. That is right it. I am showing the two fingers of my right hand. How many fingers? Two fingers. Correct? Two or three? Did I say? But I showed. I am showing three fingers. ಇದರಲ್ಲಿದ್ರೆ two fingers ಅಂತಂದ್ರೆ ಏನು ಮಾಡ್ತೀರಾ? Yes sir. Blindly will be accepting whatever the teacher says. ಸೈಂಟಿಸ್ಟ್ಗಳ ಬಗ್ಗೆ ಮಾತಾಡಿದಾರಲ್ವಾ, ಆ ಎಲ್ಲ ಸೈಂಟಿಸ್ಟ್ಗಳು ಒಂದು ಚಪ್ಪಾಳೆ ಹೊಡಿಸ್ಬಿಡೋಣ. ಅವ್ರ ಸೈಂಟಿಸ್ಟ್ಗಳು ಎಲ್ಲ ಏನು ಇನ್ವೆಂಟ್ ಮಾಡ್ದಲ್ಲಿದ್ರೆ ನಾವಿರೋ ಯಾರಾದರೂ ಸೈಂಟಿಸ್ಟ್ ಆಗೋದಕ್ಕೆ ಇಷ್ಟ ಇದೆಯಾ? ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಸೈಂಟಿಸ್ಟ್? ಸೋ ಮೆನಿ ಆಗಿದೆ. ಇವರೆಲ್ಲರೂ ಒಂದು ಚಪ್ಪಾಳೆ. ಸೈಂಟಿಸ್ಟ್ ಆಗೋದು ತುಂಬ ಈಸಿ. ಸೊ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಕ್ವಶನಿಂಗ್. ಡೋಂಟ್ ಅಕ್ಸೆಪ್ಟ್ ವಿತೌಟ್ ಕ್ವಶನಿಂಗ್. ಏನು ಪ್ರಶ್ನೆ ಮಾಡೋದ್ರಲ್ಲಿ ಏನು ಒಪ್ಕೋಬಾರ್ದು. ಇನ್ ದ ಕ್ಲಾಸ್ ರೂಮ್ಸ್ ವೈಲ್ ಟೀಚರ್ ಎಕ್ಸ್ಪ್ಲೈನ್ಸ್, ಡೋಂಟ್ ಅಕ್ಸೆಪ್ಟ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಗೊತ್ತಾಯ್ತಾ, ಇಮಿಡಿಯೇಟ್ಲಿ ರೈಸ್ ದ ಹ್ಯಾಂಡ್. ಅರ್ಥ ಮಾಡಿಕೊಂಡೇ ಮುಂದಕ್ಕೆ ಹೋಗ್ಬೇಕು. ಆ ಕ್ವಶನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಧೈರ್ಯ ಬರಬೇಕು ನಿಮಗೆ. ಅವಾಗ ನಿಮ್ಗೊಂದು ಧೈರ್ಯ ಬರುತ್ತೆ. ಸೈಂಟಿಸ್ಟ್ಗಳು ಆಗೋಲ್ಲ. ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಕ್ವಶನಿಂಗ್. ಇದನ್ನು ನಮ್ಮ ಎಚ್ ನರಸಿಂಹಯ್ಯ ಅಂತ ಇದ್ರು ನ್ಯಾಷನಲ್ ಕಾಲೇಜಲ್ಲಿ. ಅವರು ಕ್ಯಾಬಿನ್ಗೆ ಹೋದ್ರೆ ಈಗಲೂ ಕ್ವಶನ್ ಮಾರ್ಕ್ ಹಂಗೆ ಇದೆ. ಅವರೇ ಹೇಳ್ತಾ ಇದ್ದಾರೆ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಕ್ವಶನಿಂಗ್ ಅಂತ. ನೀವು ಕಲ್ತ್ಕೋತೀರಾ? ಇಲ್ಲ. ಸೊ ಡೋಂಟ್ ಅಕ್ಸೆಪ್ಟ್ ಬ್ಲೈಂಡ್ಲಿ ವಾಟ್ ಎವರ್ ದ ಟೀಚರ್ ಸೇಸ್. ಟೀಚರ್ ಏನು ಹೇಳಿದ್ರೆ, ಈಗ ಬೋರ್ಡ್ ಮೇಲೆ ಏನೋ ಬರೀತಾ ಇರ್ತಾರೆ, ವೈಟ್ ಕಲರ್ ಯೂಸ್ ಮಾಡಿಬಿಟ್ಟು ಐ ರಿಟರ್ನ್ ಇನ್ ಯೆಲ್ಲೋ ಕಲರ್ ಅಂತ ಹೇಳಿದ್ರೆ ಎಸ್ ಮ್ಯಾಮ್, ಇಮಿಡಿಯೇಟ್ಲಿ ಶುಡ್ ಸೇ, ರಿಯಾಕ್ಟ್ ಮಾಡಬೇಕು. ನೋ ಮ್ಯಾಮ್, ಇಟ್ಸ್ ನಾಟ್ ವೈಟ್, ಇಟ್ಸ್ ದ ಯೆಲ್ಲೋ. ನೀವ್ಯಾರು ಸೈಂಟಿಸ್ಟ್ ಆಗ್ತಿರಲ್ವಾ? ಬೇಕಾದಷ್ಟು ಜನ ಸೈಂಟಿಸ್ಟ್ಗಳಿದ್ದಾರೆ. ನಿಮ್ಮಲ್ಲಿ ಯಾರಲ್ಲಿ ಯಾವ ಪ್ರತಿಭೆ ಇದೆ ಯಾರಿಗೆ ಗೊತ್ತು? ಅಬ್ದುಲ್ ಕಲಾಂ ಅವರೆಲ್ಲ ಅಲ್ವೇನ್ರಿ? ಸೊ ಟು ಬ್ರಿಂಗ್ ದಟ್ ಸೈಂಟಿಫಿಕ್ ಟೆಂಪರ್ ಅಂತ ಏನಿದೆ, ನಿಮ್ಮಲ್ಲಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವ ಏನಿದೆ, ಅದನ್ನ ಹೊರಗಡೆ ತೆಗೆಯೋದಕ್ಕೇನೆ ಅಬ್ದುಲ್ ಕಲಾಂ ಅವರು ಒಂದು ಡ್ರೀಮ್ ಇತ್ತು. ಅವರೊಂದು ಸ್ಕೀಮ್ ಮಾಡಿದ್ದಾರೆ, ಇನ್ಸ್ಪೈರ್ ಅವಾರ್ಡ್ ಅಂತ. ಅಬ್ದುಲ್ ಕಲಾಂ ಜಿ ಮಾಡಿರ್ತಕ್ಕಂಥದ್ದು ಅವ್ರದೇ ಸ್ಕೀಮ್. ಅದು ಏನಂದ್ರೆ ಯಂಗ್ ಸೈಂಟಿಸ್ಟ್ಗಳನ್ನ ಹುಡುಕೋದಕ್ಕೆ, ಪತ್ತೆ ಹಚ್ಚೋದಕ್ಕೆ. ದಿಸ್ ಸ್ಕೀಮ್ ಈಸ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. 6th ಇಂದ 2nd PU ವರೆಗೂ ಯಾರಿರ್ತಾರೆ ಹುಡುಗರು, ಅವ್ರಿಗೆ ಯಾಕಂದ್ರೆ ನಿಮ್ಮನ್ನು ಬೇಕಾದಷ್ಟು ವಿಜ್ಞಾನಿಗಳು ಇರ್ತೀರಲ್ವೇನ್ರಿ? ವಿಜ್ಞಾನ ಅಂದ ತಕ್ಷಣ ನೀವು ಲ್ಯಾಬ್ ಹೋಗ್ಬಿಟ್ಟು ಅದ್ರಲ್ಲಿ ಏನೋ ಒಂದು ಇನ್ವೆನ್ಷನ್ ಮಾಡಬೇಕು ಅಂತ ಏನಿಲ್ಲ. ಹೊಸದೇನೋ ಒಂದು ಕಂಡುಹಿಡಿಯೋದು. ಹೊಸದೇನೋ ಕಂಡುಹಿಡಿಯೋದು ಅಂತಂದ್ರೆ ಏನು ಮಾಡ್ತೀರಾ ನೀವು? ಈಗ ಕಾಫಿ ಮಾಡ್ಬೇಕಂತ ಇಟ್ಕೊಳ್ಳಿ, ಕಾಫಿ ಮಾಡಕ್ಕೆ ಬಿಟ್ರೆ ಅದು ಇನ್ನೇನೋ ಹೋಗಿರ್ತದೆ. ಅದು ಹೆಂಗೆ ಒಂದೊಂದ್ಸರಿ ಚೆನ್ನಾಗೇ ಬಂದಿರುತ್ತೆ, ಇನ್ನೊಂದ್ಸರಿ ಮಾಡಿಕೊಂಡ್ರೆ ಬಂದಿರಲ್ಲ. ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು ಏನೋ ಮಾಡಬೇಕಾದ್ರೂ ಅದೇನೇನು ಮಾಡಿದ್ರೆ ಅಂತ ಸ್ಟೆಪ್ಸ್ ಯಾರು ನಾವು ಬರ್ಕೊಡೋದೇ ಇಲ್ಲ. ಬಿಕಾಸ್ ವಿ ಆರ್ ಆರ್ಡಿನರಿ ಲೇಮ್ಯಾನ್, ಆರ್ಡಿನರಿ ಪೀಪಲ್. ಸೈಂಟಿಸ್ಟ್ಗಳಾದ್ರೆ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಒಂದು ಪ್ರೊಸೀಜರ್, ಒಂದೊಂದು ಸ್ಟೆಪ್ಪು ಬರ್ಕೋತಾರೆ. ಇದಾದ್ಮೇಲೆ ಇದಾಗಬೇಕು, ನೆಕ್ಸ್ಟ್ ಸ್ಟೆಪ್ ಇದಾಗಬೇಕು, ನೆಕ್ಸ್ಟ್ ಸ್ಟೆಪ್ ಇದು ಅಂತ. ಅದಕ್ಕೆ ಅವರು ವಿಜ್ಞಾನಿಗಳು, ಸೈಂಟಿಸ್ಟ್ ಹೇಳಿದ್ರೆ ಅವಾಗ ಶಿಲ್ಪ ಸಿಸ್ಟಮ್ಯಾಟಿಕ್ ಸ್ಟಡಿ. ಎಲ್ಲ ಸಬ್ಜೆಕ್ಟು ಸೈನ್ಸ್ ಇದೆ. ಅರ್ಥ ಆಯ್ತಾ? ಸೊ ಆ 6th ಇಂದ 10th ವರೆಗೂ ನಿಮ್ಮಲ್ಲಿ ಯಾರಾದರೂ ಸೈಂಟಿಸ್ಟ್ಗಳಿದ್ದಾರೆ ಅಂದರೆ ನೆಕ್ಸ್ಟ್ ಈಗ 2025-26ಗೆ ಇನ್ಸ್ಪೈರ್ ಅವಾರ್ಡ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನೀವು ಸೈನ್ಸ್ ಟೀಚರ್ಸ್ಗೆ ನಿಮ್ಮ ನೇಮ್ಸ್ ಕೊಟ್ಟು ಈಗಲೇ ಸ್ಟಾರ್ಟ್ ಪ್ರಿಪೇರಿಂಗ್. ಯಾವುದಾದ್ರು ಒಂದು ಇನ್ವೆನ್ಷನ್ ಅಂದ್ರೆ ಅವ್ರು ಹೇಳಿದಲ್ಲ, ಅದನ್ನ ಲ್ಯಾಬಲ್ಲಿ ಮಾಡಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿರೋದು, ಹೊಸದೇನಾದರೂ ಒಂದು ಮನುಷ್ಯರಿಗೆ ಅಂದರೆ ನಮ್ಮ ಡೈಲಿ ಲೈಫ್ಗೆ ಯೂಸ್ ಆಗೋಂಥದ್ದು. ಎಕ್ಸಾಂಪಲ್ ಕೊಡೋದ್ರೆ ಡಸ್ಟ್ಬಿನ್ ನೋಡಿದಾರಲ್ಲ ನೀವು? ಡಸ್ಟ್ಬಿನ್ ಏನಕ್ಕೆ ಯೂಸ್ ಮಾಡ್ತೀವಿ? ಡಸ್ಟ್ಬಿನ್ ಟು ಪುಟ್ ದ ಡಸ್ಟ್. ನೀವು ಚಾಕ್ಲೇಟ್ ರ್ಯಾಪರ್ಸ್ ಅದು ಏನಿರುತ್ತೆ ಮನೆಯಲ್ಲಿ ಇರುತ್ತೆ ಡಸ್ಟ್ಬಿನ್. ಆ ಡಸ್ಟ್ಬಿನ್ನು ಕಸ ಎಲ್ಲ ಆಚೆ ಊಟದಲ್ಲಿ ಇರುತ್ತೆ, ಅದಕ್ಕೊಂದು ಲಿಡ್ ಮುಚ್ಚಳ ಇರುತ್ತೆ. ಆ ಮುಚ್ಚಳ ತೆಗೆದು ಹಾಕ್ಬೇಕಾದ್ರೆ ಕಷ್ಟ ಆಗ್ತಾಯಿದೆ. 2 ಕೈಲೂ ಕಸ ಇಟ್ಕೊಂಡಿರ್ತೀರ. ಅದಕ್ಕೆ ಏನು ಮಾಡ್ತಾರೆ, ಒಂದು ಪೆಂಡ್ಲ್ ಇರುತ್ತೆ ನೋಡಿದ್ದೀರಾ? ಆ ಪೆಂಡ್ಲ್ ಪುಷ್ ಮಾಡಿದ್ರೆ ಅದು ಲಿಡ್ ಓಪನ್ ಆಗುತ್ತೆ. ಅದೊಂದು ಇನ್ವೆನ್ಷನ್ ಅಷ್ಟೇ, ಸುಲಭವಾಗಿ ಮಾಡ್ತಕ್ಕಂಥದ್ದು.
ವಾಟರ್ ಪೈಪ್ ಇರುತ್ತೆ, ಅದಕ್ಕೊಂದು ಎರಡು ಕಡೆ ಡಿವಿಯೇಷನ್ ಬೇಕು, ಒಂದು ಗೇಟ್ ವಾಲ್ ಹಾಕೊಂಡ್ರೆ ಅದೊಂದು ಇನ್ವೆನ್ಷನ್ನು. ಸ್ಪ್ರಿಂಕ್ಲರ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಸ್ಪ್ರಿಂಕ್ಲರ್ಸ್, ಈ ಥರದ್ದು ಏನಾದರೂ ಐಡಿಯಾ ಇಟ್ಕೊಂಡು ಮಾಡಿ. ನೆಕ್ಸ್ಟ್ ಇಯರ್ಗೆ ಯಾರೋ ನಳಿನಿ ಮೇಡಮ್ ಎಲ್ಲಿದ್ದಾರೆ, ಇಲ್ಲಿಂದ 6th to 9th ಇದೆಯಲ್ಲ ಹುಡುಗರು, ನೀವು ಇರ್ತಕ್ಕಂಥವ್ರು ಅಂದರೆ 5th ಅಲ್ಲಿರೋ 6th ಬರ್ತೀರಾ. ವಿ ಪ್ರೊವೈಡ್ ಪ್ಲಾಟ್ಫಾರ್ಮ್, ಸೂಟಬಲ್ ಪ್ಲಾಟ್ಫಾರ್ಮ್ ಫಾರ್ ಯು. ನಿಮಗೆ ಒಂದು ಸೂಕ್ತ ವೇದಿಕೆ ಕೊಡ್ತೀವಿ ನಾವು. ಯಾರು ಬೇಕಾದ್ರೂ ಸೈಂಟಿಸ್ಟ್ಗಳು ಆಗ್ಬೋತೀವಿ, ಅವಕಾಶ ಕೊಡ್ತೀವಿ. ಅರ್ಥ ಆಯ್ತಾ? ಇನ್ನು ಸೈನ್ಸ್, ಅವಾಗ ಹೇಳಿದ್ವಲ್ಲ ಏನು ಸೈನ್ಸ್ ಅಂತಂದರೆ ಗೊತ್ತಿಲ್ಲದೆ ಅದನ್ನು ತಿಳ್ಕೊಳ್ತಕ್ಕಂಥದ್ದು. ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ. ಸಿಲಿಕಾ ಅಂತ ಒಂದು ಕೆಮಿಕಲ್ ನೇಮ್ ಹೇಳಿದ್ದೀನಿ ನಾನು, SILICA. ಸಿಲಿಕಾ ಅಂದರೆ ಎಷ್ಟು ಜನ ಗೊತ್ತಪ್ಪ, ಎಷ್ಟು ಜನ ನೋಡಿದ್ದೀರಾ? ನಾಟ್ ಟೀಚರ್ಸ್, ಸ್ಟೂಡೆಂಟ್ಸ್. ಸಿಲಿಕಾ ಎಷ್ಟು ಜನ ನೋಡಿದ್ದೀರಾ? Nobody has seen. ಓ, ಯಾರು ಹೇಳ್ಕೊಟ್ರು ಅನ್ಸುತ್ತೆ. Where have you seen? What is silica? Sand. Sand ನೋಡಿದಾರಪ್ಪ, ವೆರಿ ಗುಡ್, ಚಪ್ಪಾಳೆ ಅನ್ನೋದು. ಸಿಲಿಕಾ, ನೆಕ್ಸ್ಟ್ ಕ್ವಶನ್ ಕೊಡಿ, ಕೇಳ್ತೀನಿ ನಾನು. How many of you have seen sand? ಎಷ್ಟು ಜನ ಮರಳು ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ, ನೋಡ್ದಲ್ಲೇ ಇರ್ತಕ್ಕಂಥವ್ರು ಯಾರು ಇಲ್ಲ. All of you have seen sand. ಇದೇನೇ ಸೈನ್ಸ್. Unknown to known. Hands down. ಗೊತ್ತಿಲ್ಲದಲ್ಲೇ ಇರೋದನ್ನ ತಿಳ್ಕೊಳ್ತಕ್ಕಂಥದ್ದು. ವಾಟ್ ಈಸ್ ಸೈನ್ಸ್? ಇಗ್ನೋರೆನ್ಸ್ ಟು ನಾಲೆಡ್ಜ್, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಗೊತ್ತಿಲ್ಲದಿರೋದನ್ನ ತಿಳ್ಕೊಳ್ತಕ್ಕಂಥದ್ದು. ದಿಸ್ ಇಸ್ ಸೈನ್ಸ್. ಎಲ್ಲಿಂದ ಶುರುವಾಯಿತು ನಮಗೆ ಸೈನ್ಸ್ ಅಂತ ಇನ್ವೆನ್ಷನ್ಸ್ ಇವೆಲ್ಲನೂ? Is it started yesterday or day before yesterday or 1000 years back? Our ancestors. ನಿಮ್ಮ ಹಿಸ್ಟ್ರಿನಲ್ಲೂ ಕಲ್ತಿರ್ತೀರ ನೀವು, ಅದಕ್ಕೆ ಹಿಸ್ಟ್ರಿನಲ್ಲೂ ಕೂಡ ಸೈನ್ಸ್ ಇದೆ, ಅದರಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಇರುತ್ತೆ. Do you want to know the origin of science? ಇಂಗ್ಲೀಷ್ ವಾರ್ತಾಗಲ್ಲ. ಸೈನ್ಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಏನ್ರಿ? ಓಕೆ, ನೀವು ಇಷ್ಟೊಂದಲ್ಲಿ ಕಲ್ತಿದ್ದೀರಲ್ವಾ? ನಾಗರಿಕತೆ ಬರೋದಕ್ಕೆ ಮುಂಚೆ ಅಂದರೆ ಅವ್ರಿಗೆ ಕಾಡಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನ ಎಲ್ಲ. ಓಲ್ಡ್ ಸ್ಟೋನ್ ಏಜ್, ಶಿಲಾಯುಗ, ಓಲ್ಡ್ ಸ್ಟೋನ್ ಏಜ್ ಪೀಪಲ್. ಅವ್ರಿಗೆಲ್ಲ ಬಟ್ಟೆ ಹಾಕೋತಾ ಇರಲಿಲ್ಲ, ಡ್ರೆಸ್ ಇರಲಿಲ್ಲ, ಅವ್ರಿಗೆ ಮನೆಗಳಿರಲಿಲ್ಲ, ಕಲ್ಟಿವೇಶನ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಅವ್ರ ಡ್ರೆಸ್ ಎಲ್ಲ ಏನು ಲೀವ್ಸ್, ಬಾರ್ಕ್ ಆಫ್ ಪ್ಲ್ಯಾಂಟ್ಸ್, ಅನಿಮಲ್ ಸ್ಕಿನ್, ಅದೇ ಇರಲಿದ್ದು. ಗುಡಿಸ್ಲು ಅಂತಂದ್ರೂ ಯಾವುದೋ ಸುಮ್ಮನೆ ಗುಡಿಸ್ಲು ಅಂತ ತಕ್ಷಣ ಈಗ ಚೆನ್ನಾಗಿರ್ತಾವೆ ಗುಡಿಸ್ಲು, ಆ ಥರ ಗುಡಿಸ್ಲು ಅಲ್ಲ, ಸುಮ್ಮನೆ ಏನೋ ಒಂದು ಗುಹೆಗಳಲ್ಲಿ ಅಂದರೆ ಹುಲ್ಲು ಅದು ಇದು ಹಾಕ್ಬಿಟ್ಟು ಅದರಲ್ಲಿ ವಾಸ ಮಾಡ್ತಾ ಇದ್ರು. ಒಂದು ಶೆಲ್ ಐ ಟೆಲ್ ಯು ಒಂದು ಸ್ಟೋರಿ. ಈ ಶಿಲಾಯುಗದಲ್ಲೇ ಅವ್ರ ಕೆಲಸ ಏನಪ್ಪ ಅಂತಂದರೆ, ಒಂದೊಂದು ಮನೆಯಲ್ಲಿ ಬೇಕಾದಷ್ಟು ಮಕ್ಕಳೆಲ್ಲ ಇರ್ತಾ ಇದ್ರು. ಮೇನ್ ಆಕ್ಯುಪೇಷನ್ ಬಂದು ಹಂಟಿಂಗ್, ಬೇಟೆ ಆಡ್ತಕ್ಕಂಥದ್ದು. ಬೇಟೆ ಆಡಬೇಕಾದ್ರೆ ಅವ್ರದ್ದು ಅಷ್ಟೊಂದು ವೆಪನ್ಸ್ ಇರ್ತಾ ಇದ್ವಿ. ಒಂದ್ಸರಿ ಏನು ಮಾಡಿದ್ರು, ಒಂದು ಫ್ಯಾಮಿಲಿಯವರು ಮನೆಯಲ್ಲಿ ಅವ್ರ ಮಕ್ಕಳು ಇರ್ತಾರೆ, ಆ ಹುಡುಗರನ್ನೆಲ್ಲ ಮನೆಯಲ್ಲಿ ಬಿಟ್ಬಿಟ್ಟು, ಮನೆ ಅಂತಂದ್ರೆ ಏನಾದರೂ ಗುಡಿಸ್ಲು, ಚಿಕ್ಕ ಗುಡಿಸ್ಲು, ಇದೆಲ್ಲ ಡ್ರೈಡ್ ಯಾವುದು ಗ್ರಾಸ್ ಹುಲ್ಲೆಲ್ಲ ಒದಿಸಿರ್ತಾರೆ ಅದಕ್ಕೆ. ಅದರಲ್ಲಿ ಅವರು ಸ್ವಲ್ಪ ಹಂದಿಗಳನ್ನೂ ಸಾಕಿರ್ತಾರೆ, ಟಿಕ್ಸ್ ಹಂದಿ ನೋಡಿದಾರಲ್ವ, ಹಂದಿಗಳೆಲ್ಲ ಇರ್ತವೆ. ಆ ಹಂದಿಗಳು ಅಲ್ಲಿ ಗೋಡೆ ಬಿಡ್ತಾವೆ ಅಂತ ಹೇಳ್ಬಿಟ್ಟು ಕಟ್ಟಾಕ್ಬಿಟ್ಟಿರ್ತಾರೆ. ಕಟ್ಟಾಕೋದಕ್ಕೆ ಹಗ್ಗ ಎಲ್ಲ ಏನಿರಲ್ಲ, ಬಳ್ಳಿಗಳಿರ್ತಾವಲ್ಲ, ಅದೇನೆ ಆ ಗುಡಿಸ್ದ ಒಳಗಡೆ ಹಂದಿಗಳಿದೆ. ಅದ್ರ ಜೊತೆಲೇ ಹುಡುಗರು ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಆಟ ಆಡಬೇಕಾದ್ರೆ ಕಲ್ಲುಗಳು ತಗೊಂಡು ಆಟ ಆಡ್ತಾರೆ. ಬೆಂಚ್ ಕಲ್ಲು ಒಂದಕ್ಕೆ ಹೊಡಿತಾ ಇದ್ದಾರೆ. ಅವರು ಹೊಡ್ಕೊಂಡು ಆಟ ಆಡ್ತಾ ಇರಬೇಕಾದ್ರೆ ಏನಾಯ್ತು, ಆ ಫ್ರಿಕ್ಷನ್ಗೆ ಸ್ಪಾರ್ಕ್ಸ್ ಪ್ರೊಡ್ಯೂಸ್ ಆಯಿತು, ಕಿಡಿ ಬಂತು. ಅವ್ರು ಹೊಡೆಯೆಲ್ಲ ಗಮನಿಸಲೇ ಇಲ್ಲ, ಎಲ್ಲ ಬರೀ ಒಣಗಿರೋ ಹುಲ್ಲಿತ್ತಲ್ಲ, ತರಗು ಗ್ರಾಸ್ ಎಲ್ಲ ಕಿಡಿ ಬಂದುಬಿಟ್ಟು ಬೆಂಕಿ ಎತ್ಕೊಂಡು. ಒಳಗಡೆ ಏನು ಗುಡಿಸೊಳಗಡೆ ಏನಿದೆ, ಯಾವ ಪ್ರಾಣಿಗಳಿದ್ದಾವೆ? ಹಂದಿಗಳಿದೆ, ಹುಡುಗರು ಇದ್ದಾರೆ. ಬೆಂಕಿ ಅಂತ ಗೊತ್ತಿಲ್ಲ ಇವ್ರಿಗೆ, ಯಾವತ್ತೂ ನೋಡೇ ಇಲ್ವಲ್ಲ. ಸರಿ, ಕೊನೆಗೆ ಏನಾಯಿತು, ಇವ್ರಿಗೆ ಏನೋ ಬಿಸಿ ತಗುಲ್ತಲ್ಲ, ಬಟ್ಟೆ ಎಲ್ಲ ಏನಿರಲಿಲ್ಲ ಅವ್ರಿಗೆ.
ಬಿಸಿ ತರಿದ ತಕ್ಷಣ ಇದು ಈಚೆ ಬಂದರು. ಓ ಏನು ಬೆಚ್ಚಗಿದೆ, ಬಿಸಿ ಇದೆ, ಸುಡ್ತಾ ಇದೆ. ಆ ಸುಡೋದಂತ ಗೊತ್ತಿಲ್ಲ, ಏನೋ ಚುರುಕಂತೂ ಆಚೆ ಓಡೋದ್ರು ಅವರು. ಇವರೇನೋ ತಪ್ಪಿಸ್ಕೊಂಡ್ಬಿಟ್ರು. ಬಟ್ ಅದು ಮಂದಿಗೆ ಕಟ್ಟಿ ಹಾಕಿದ್ದಾರೆ, ಎಲ್ಲೋಡಕ್ಕೆ ಬೆಂಕಿ ಜೋರಾಗಿ ಉರಿದ್ಬಿಟ್ಟು ಎಲ್ಲ ಏನಾಯಿತು ಒಂದಿಗೆಲ್ಲ ಸತ್ತೋಗಿ ಕೂದಲೆಲ್ಲ ಚೆನ್ನಾಗಿ ಸೀದೋಗ್ಬಿಟ್ಟು. ಕೊನೆಗೆ ಇವ್ರಿಗೆ ಬೆಂಕಿಯೆಲ್ಲ ಆರೋಯಿತು. ಬರೀ ಅದು ಸೀದೋಗಿರೋ ದೇಹಗಳು ಮಾತ್ರ ಇದೆ ಹಂದಿಗಳದು. ಇವ್ರು ಮತ್ತೆ ಎಪ್ಸಕ್ಕೆ ಹೋಗಿದ್ದಾನೆ ಹುಡುಗ ಹೋಗ್ಬಿಟ್ಟು. ಅಪ್ಪ ಅಮ್ಮ ಬಂದರೆ ಬೈತಾರೆ ಅಂತ ಹೇಳ್ಬಿಟ್ಟು ಎಪ್ಸೋದಕ್ಕೆ ನೋಡಿದಾಗ ಎಲ್ಲೇ ಹೇಳ್ತಾವೆ ಸತ್ತೋಗಿದ್ದಾವೆ, ಎಲ್ಲ ಸೀದೋಗಿದೆ. ಜೋರಾಗಿ ಬಡ್ದ ಅದನ್ನು. ಜೋರಾಗಿ ಬಡ್ದ ತಕ್ಷಣ ಏನಾಯ್ತು, ಚೆನ್ನಾಗಿ ಬೆಂದಿತ್ತಲ್ಲ ಬೇರೆದು ಒಳಗಡೆ ಹೊಂಟೈತಿ. ಒಳಗಡೆ ಬಿಸಿ ಇತ್ತು. ನೀವೇನಾದರೂ ಬಿಸಿ ಕೈಗೆ ಬಿಸಿ ತೆಗೆದ್ರೆ ಏನು ಮಾಡ್ತೀರ ನೀವು? ಇಮ್ಮಿಡಿಯೇಟ್ ಆಗಿ ಬಾಯಿ ಹೋಗುತ್ತೆ ಬೆರಳು. ಸೊ ಇವ್ರಿಗೆ ಆ ಹಂದಿ ಒಳಗಡೆ ಹೋಗಿತ್ತಲ್ಲ, ಚೆನ್ನಾಗಿ ಬಿಸಿ ಇತ್ತು. ಆ ಬೆರಳು ಬಿಸಿ ಆದ ತಕ್ಷಣ ಬಾಯಿಗೆ ಇಟ್ಕೊಂಡ. ಏನೋ ರುಚಿಯಾಗಿದೆಯಲ್ಲ, ಇದು ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ಅವನಿಗೆ. ಯಾವತ್ತೂ ನೋಡೇ ಇರಲಿಲ್ಲ ಅವರು. ನೆಕ್ಸ್ಟ್ ಮತ್ತೆ ಅದಕ್ಕೆ ಹಾಕೋದು, ಮತ್ತೆ ಬಾಯಿಗೆ ಇಡೋದು. ಇದೇ ಕೆಲಸ ಮಾಡಿ 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 ಹಾಕ್ಬಿಟ್ಟು ಅದು ಖಾಲಿ ಆಗೈತಲ್ಲ, ತಿಂದಾಕ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಅವ್ರ ಮನೆಯವ್ರು ಬರೋಷ್ಟು ಎಲ್ಲಿದೆ ಅರ್ಧ ಖಾಲಿ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಓ ಇದೇನೋ ಡಿಫ್ರೆಂಟ್ ಆಗಿದೆ, ಈ ಥರ ಮಾಡಿದ್ರೆ ರುಚಿಯಾಗಿರುತ್ತೆ ಅಂತ. ಬೆಂಕಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನೆಕ್ಸ್ಟ್ ಇನ್ನೊಂದಷ್ಟು ಅದೇ ಥರನೇ ಒಂದಷ್ಟು ಹಂದಿಗಳನ್ನ ಕಟ್ಟಾಕೋದು, ಹುಲ್ಲೆಲ್ಲ ಹಾಕೋದು, ಕಲ್ತ್ಕೊಂಡು ಹೊಡೆಯೋದು. ಆ ಫ್ರಿಕ್ಷನ್ಗೆ ಬೆಂಕಿ ಬರುತ್ತೆ. ಬೆಂಕಿ ಕಡ್ಡಿ ಇಲ್ದಲೇನೋ ಬೆಂಕಿ ಬರ್ಸ್ಬೋದು. ಫಸ್ಟ್ ಡೇ ಇನಾಗ್ರೇಷನಲ್ಲಿ ನೋಡಿದ್ದೀರ ನೀವು. ಇಲ್ಲಿ ನಾವು ಅದು ಕೆಮಿಕಲ್ಸಿಂದ ನಾವು ಬೆಂಕಿ ತರಿಸಿದ್ದು. ಪೊಟ್ಯಾಷಿಯಂ ಪರ್ಮಾಂಗನೇಟ್ಗೆ ನಾವು ಗ್ಲಿಸರಿನ್ ಹಾಕಿದಾಗ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಗ್ಲಿಸರಿನ್ ಎರಡೂ ಕೆಮಿಕಲ್ಸ್ ಅದು ಸೈಂಟಿಫಿಕ್ ಇನ್ವೆನ್ಷನ್ ಅವೆಲ್ಲನೂ. ಆದರೆ ಇಲ್ಲಿ ಯಾವುದು ಕೆಮಿಕಲ್ಸ್ ಇಲ್ಲ, ನ್ಯಾಚುರಲ್ ಆಗಿ ಕಲ್ಲುಗಳಿಂದ ಹೊಡೆದಾಗ ಫ್ರಿಕ್ಷನ್ ಬರುತ್ತೆ. ಆಲ್ ಯು ರಬ್ ಯುವರ್ ಹ್ಯಾಂಡ್ಸ್ ಫಾಸ್ಟಾಗಿ ಜೋರಾಗಿ ರಬ್ ಮಾಡಿ. ನಿಮ್ಮ ಕೆನೆ ಮೇಲೆ ಇಟ್ಕೊಳ್ಳಿ ಎರಡು ಕೈ. ಎಷ್ಟು ಕೂಲಾಗಿದೆಯಲ್ಲ, ತಣ್ಣಗಿದೆಯಲ್ಲ, ತಣ್ಣಗಿದೆಯಲ್ಲ, ಏನಾಯಿತು? ಬಿಸಿ, ವಾಮ್, ಬಿಸಿ ಆಯಿತು. ಅದಕ್ಕೆ ತಣ್ಣಗಿದೆಯಲ್ಲ ಅಂದರೆ ಕೆಲವರು ಹೂ ಅಂತ ಇಲ್ಲ. ಅವಾಗ ಹೇಳಿದೆ, ಡೋಂಟ್ ಅಕ್ಸೆಪ್ಟ್ ಬ್ಲೈಂಡ್ಲಿ. ಟೀಚರ್ ಹೇಳಿದ್ದನ್ನೆಲ್ಲ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡ್ಕೋಬೇಡಿ, ಬಿಸಿ ಆಗುತ್ತೆ. ಸೊ ಫ್ರಿಕ್ಷನ್ ಬಿಸಿ ಆಯಿತು. ಸೊ ಇವ್ರು ದಿನ ಅದೇ ಕೆಲಸ ಶುರು ಮಾಡಿದ್ರು. ಬೆಂಕಿ ಹಾಕೋದು, ಸುಡೋದು, ತಿನ್ಕೊಳ್ಳೋದು. ಅಲ್ಲಿಂದ ಶುರುವಾಗಿದ್ದು ಬೆಂಕಿ. ದಿಸ್ ಹೌ ಫೈರ್ ವಾಸ್ ಇನ್ವೆಂಟೆಡ್. ಅಲ್ಲಿಂದ ನಾಗರಿಕತೆ ಬೆಳೀತಾ ಬಂತು, ವೀಲ್ಸ್ ವರ್ ಇನ್ವೆಂಟೆಡ್. ಅವತ್ತಿಂದ ಇವತ್ತಿಗೆ ಈ ಥರ ಬಂದಿದ್ದೀವಿ ನಾವೀಗ. ಹೊಸ ಹೊಸ ಇನ್ವೆನ್ಷನ್ಸ್ ಆಗ್ತಾನೆ ಇರುತ್ತೆ. ಈಗ ಮೊಬೈಲ್ ಫೋನ್ ಲೇಟೆಸ್ಟ್ ಇನ್ವೆನ್ಷನ್ ಗೊತ್ತಲ್ಲ ನಿಮಗೆ, ಮೊಬೈಲ್. ದ ಎಂಟೈರ್ ವರ್ಲ್ಡ್ ಈಸ್ ಅಟ್ ಅವರ್ ಫಿಂಗರ್ ಟಿಪ್ಸ್. ಇಡೀ ಪ್ರಪಂಚನೇ ನಮ್ಮ ಬೆರಳು ತುದಿಲಿದೆ. ಎಲ್ಲಾದರೂ ಈಗ ತರಕಾರಿ ತರೋದು ಹೋಗ್ತೇನೆ ಅಂತ ಇಟ್ಕೊಳ್ಳಿ, ಎಷ್ಟೊಂದು ₹100 ಆಗಿರುತ್ತೆ, ಜೋಬಲ್ಲಿ ದುಡ್ಡಿಲ್ಲ, ಏನು ಮಾಡ್ತೀರಾ? ಫೋನ್ಪೇ ಸ್ಕ್ಯಾನ್ ಮಾಡ್ತೀವಿ. QR ಕೋಡ್ ಸ್ಕ್ಯಾನ್ ಮಾಡ್ತಾ ಇದ್ದಂಗೆ ₹100 ನಿಮ್ಮ ಖಾತೆಗೆ ವರ್ಗಾಯಿಸಲಾಗಿದೆ ಬಂದ್ಬಿಡುತ್ತೆ. ಅದು ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ, ಯಾವ ಭಾಷೆ ಬೇಕೋ ಆ ಭಾಷೆಗೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ ನಿಮ್ಮ ಅಕೌಂಟಿಂದ. ಇವೆಲ್ಲ ಒಂದು ಇನ್ವೆನ್ಷನ್ಸೇನೆ ನೋಡಿ. ನಿಮ್ಮ ಅಕೌಂಟಿಂದ ಅವ್ರು ಎಲ್ಲೋ ಇರ್ತದೆ, ಅವ್ರ ಅಕೌಂಟ್ ಹೊರಟೋಗುತ್ತೆ ದುಡ್ಡು. ಇದನ್ನೆಲ್ಲ ಯಾರೋ ಇಂಜಿನಿಯರ್ ಮಾಡಿರ್ತಾರೆ, ಆಯಿತಾ? ಈ ಸೈನ್ಸ್ದು ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಲಾಸ್ಟ್ ವೀಕಲ್ಲಿ ಸವಿತಾ ಮೇಡಮ್ ಹೇಳ್ತಾ ಇದ್ರು ನೋಡಿ, ಚಾಕು ಇದೆ. ವಾಟ್ ಆರ್ ದ ಯೂಸಸ್ ಆಫ್ ನೈಫ್ ಗೊತ್ತಲ್ಲ ನಿಮಗೆ? ಹಲವಾರು ಉಪಯೋಗಗಳಿದೆ. ವೆಜಿಟೇಬಲ್ಸ್ ಕಟ್ ಮಾಡ್ತೀವಿ, ಫ್ರೂಟ್ಸ್ ಕಟ್ ಮಾಡ್ತೀವಿ, ನೀವು ಮಟನ್ ಚಿಕನ್ ಕಟ್ ಮಾಡ್ತೀರಾ ಅಲ್ವೇನ್ರಿ? ನೆಕ್ಸ್ಟ್ ಅದರದ್ದು ಡಿಸ್ಅಡ್ವಾಂಟೇಜಸ್, ದ ಸೇಮ್ ನೈಫ್ ಈಸ್ ಯೂಸ್ಡ್ ಬೈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಯಾರು ಸಮಾಜಘಾತಕ ಶಕ್ತಿಗಳು, ಕಳ್ಳರು ಅವರು ಇವರು ಇರ್ತಕ್ಕಂಥವ್ರು ಮರ್ಡರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಬೇರೆಯವ್ರಿಗೆ ಹಿಂಸೆ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಎಷ್ಟು ಅಡ್ವಾಂಟೇಜಸ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಈಗ ಮೊಬೈಲ್ ಫೋನ್ ಹೇಳ್ತಾ ಇದ್ದಲ್ಲ, ಅದು ಯಾರು ಮಾಡಿರ್ತಾರೆ ಅವ್ರಿಗೆ ಅದ್ರದ್ದು ಡಿಸ್ಅಡ್ವಾಂಟೇಜ್ ಕೂಡ ಗೊತ್ತು. ನಾನು ₹100 ಕಳಿಸಿದ್ರೆ, ಈಗ ಯಾರು ಸುಪ್ರೀತ್ ಮೇಡಮ್ ಅಕೌಂಟ್ಗೆ ಹೋಗ್ಬೇಕಂತ ಇಟ್ಕೊಳ್ಳಿ, ಅವ್ರ ಅಕೌಂಟ್ಗೆ ಹೋಗೋ ಬದಲು ನನ್ನ ಅಕೌಂಟ್ಗೆ ಬರೋ ಥರ ಈಗ ಯಾರು ಅನಿತಾ ಮೇಡಮ್ ಸುಪ್ರೀತ್ ಮೇಡಮ್ಗೆ ₹100 ಕಳಿಸ್ತಾರೆ. ಅವರು ಟ್ರಾನ್ಸ್ಫರ್ ಮಾಡಿದಾಗ ನಾನು ಡಿಸೈನ್ ಮಾಡಿರ್ತೀನಿ, ಅದನ್ನು ಡೆವಲಪ್ ಮಾಡಿರ್ತೀನಿ ಸಾಫ್ಟ್ವೇರ್.
ಅವರು ಸುಪ್ರೀತ್ ಮೇಡಮ್ಗೆ ನಿಮ್ಮ ಖಾತೆಗೆ 100 ರೂಪಾಯಿ ವರ್ಗಾಯಿಸಲಾಗಿದೆ ಅಂತ ಮೆಸೇಜ್ ಬಂದು ದುಡ್ಡು ಮಾತ್ರ ನನ್ನ ಅಕೌಂಟ್ ಬರೋದು ಮಾಡ್ಕೋಬೋದು. ಯಾರ್ಯಾರು ಏನು ಇನ್ವೆನ್ಷನ್ ಮಾಡಿರ್ತಾರೆ ಅದ್ರದ್ದು ಕೆಟ್ಟದ್ದು ಕೂಡ ಗೊತ್ತಿರುತ್ತೆ, ಅವ್ನಿಗೆ ಡಿಸ್ಅಡ್ವಾಂಟೇಜ್, ಅದನ್ನ ದುರುಪಯೋಗ ಮಾಡ್ಕೊಳ್ಳೋದು ಗೊತ್ತಿರುತ್ತೆ. ಆದರೆ ಅವ್ನಿಗೆ ಕಂಡೀಷನ್ಸ್ ಇರುತ್ತೆ, ಇದನ್ನು ಪಬ್ಲಿಕಾಗಿ ಯೂಸ್ ಮಾಡಬೇಕಾದ್ರೆ ನಾನು ಮೋಸ ಮಾಡೋದಿಲ್ಲ ಅಂತ ಅವ್ರ ಕೈಯಲ್ಲಿ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ, ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ನಿಮಗೆ ನಿಮ್ಮ ಪೇರೆಂಟ್ಸ್ಗೆಲ್ಲ ಮೆಸೇಜ್ಗಳು ಬರ್ತಾ ಇರುತ್ತೆ, ನಿಮಗೆ ಎಷ್ಟು ಲಾಟ್ರಿ ಬಂದಿದೆ ಅಥವಾ ದುಡ್ಡು ಬಂದಿದೆ, ಆ ಕೆಳಗಿರ್ತಕ್ಕಂಥ ಲಿಂಕ್ ಒತ್ತಿದ್ರೆ ನಿಮ್ಮ ಬ್ಯಾಂಕಲ್ಲಿರೋ ಅಮೌಂಟ್ ಎಲ್ಲ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಒನ್ ಮೋರ್ ಎಕ್ಸಾಂಪಲ್ ತೊಗೊಂಡ್ರೆ, ಅದೊಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಎಂಡ್ ಮಾಡ್ತೀನಿ. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೈನ್ಸ್ ಎಷ್ಟು ಉಪಯೋಗ ಇದೆ ಅಷ್ಟೇ ಅದಕ್ಕೆ ಅದನ್ನು ವಿವೇಚನೆ ಇರಬೇಕು, ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದು ಬಹುಮುಖ್ಯ. most of you know about Second World War. It was fought between 39 and 45, 1939 and 1945. ಗೊತ್ತಿದೆಯಾ? ಯಾವ ಕ್ಲಾಸಿಂದ ಶುರು ಆಗುತ್ತೆ? ಹೈಯರ್ ಕ್ಲಾಸ್, ಸೆವೆಂತ್ಗಾ? ಸೆಕೆಂಡ್ ವರ್ಲ್ಡ್ ವಾರ್ ಕೇಳಿದಿರ ಹೋಗಲಿ? ಫಸ್ಟ್ ವರ್ಲ್ಡ್ ವಾರ್ ಆಯಿತು, ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು, ಓನ್ಲಿ 2 ವರ್ಲ್ಡ್ ವಾರ್ಸ್ ಹ್ಯಾವ್ ಫಾಟ್ ಸೋ ಫಾರ್. ಥರ್ಡ್ ವರ್ಲ್ಡ್ ವಾರ್ ಏನಾದರೂ ಆದರೆ ಎಂಟೈರ್ ಥಿಂಗ್ ವಿಲ್ ಬಿ ವೈಟ್ ಔಟ್, ಇರೋದೇ ಇಲ್ಲ ಅವಾಗ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಅಮೇರಿಕದವ್ರಿಗೆ ಮತ್ತು ಜಪಾನ್ ಅವ್ರಿಗೆಲ್ಲ ವಾರ್ ಜೋರಾಗಿ ನಡೀತಾ ಇರ್ತದೆ. ಅವರು ತುಂಬ ಸ್ಟ್ರಾಂಗ್ ಕಂಟ್ರೀಸ್. ಆ ಟೈಮಲ್ಲಿ ಇನ್ನು ಬಾಂಬ್ಗಳೆಲ್ಲ ಇನ್ವೆಂಟ್ ಮಾಡಿರೋದಿಲ್ಲ, ಅವಾಗೆಲ್ಲ ಬರೀ ಕತ್ತಿ ಅವೆಲ್ಲ ಹೊರಟಾಗಿರ್ತವೆಲ್ಲ, ಕತ್ತಿ ಬಂದೂಕುಗಳೆಲ್ಲ ಪಿರಂಗಿಗಳೆಲ್ಲ ಬಂದಿರ್ತವೆ. ನ್ಯೂಕ್ಲಿಯರ್ ಬಾಂಬ್ ಇನ್ನು ಅವಾಗ ಇನ್ವೆಂಟ್ ಮಾಡಿರ್ತಾರೆ, ಎಲ್ಲಿಯೂ ಎಕ್ಸ್ಪೆರಿಮೆಂಟ್ ಮಾಡಿರಲ್ಲ, ಟೆಸ್ಟ್ ಮಾಡಿರಲ್ಲ ಅದನ್ನು. ನ್ಯೂಕ್ಲಿಯರ್ ಬಾಂಬ್ಗಳು ಮಾಡಬೇಕಾದ್ರೆ ಅದು ಹೆಂಗಾಗುತ್ತೆ, ಎಕ್ಸ್ಪ್ಲೋರ್ಡ್ ಆಗುತ್ತೆ, ನಮ್ಮಲ್ಲಿ ಟೆಸ್ಟ್ ಮಾಡಿದ್ವಿ, ಪೋಕ್ರಾನ್ ಟೆಸ್ಟ್ ಅಂತ ಅಂದ್ಬಿಟ್ಟು ವಾಜಪೇಯಿ ಅವರ ಪೀರಿಯಡಲ್ಲಿ. ಇವರು ಯಾರು ಅಮೆರಿಕದವರು ಟೆಸ್ಟ್ ಏನು ಮಾಡಿರಲಿಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನ್ಯೂಕ್ಲಿಯರ್ ಬಾಂಬ್, ಬರ್ತಾ ಇಲ್ಲ. ಸೊ ಆಗಸ್ಟ್ 6, 1945 ಬೆಳಿಗ್ಗೆ 8 ಗಂಟೆ, ಜನ ಎಲ್ಲ ಫುಲ್ ಬ್ಯುಸಿ ಇದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ, ತಿಂಡಿ ಮಾಡ್ಕೊಂಡವ್ರು ಮಾಡ್ತಾ ಇದ್ದಾರೆ, ಆಫೀಸ್ಗಳಿಗೆ ಹೋಗೋರು ಹೋಗ್ತಾ ಇದ್ದಾರೆ, ಬ್ಯುಸಿ ಎಲ್ಲ, ಪ್ರತಿಯೊಬ್ಬರು ಅವ್ರವ್ರದ್ದೇ ಕೆಲಸದಲ್ಲಿ ತಲ್ಲೀನರಾಗಿರ್ತಾರೆ. ಅದೇ ಟೈಮ್ಗೆ ಇವ್ರು ಏನು ಮಾಡಿದ್ರು, ಅಮೇರಿಕದವರು ಏರೋಪ್ಲೇನಲ್ಲಿ ಬಂದರು, ಬಾಂಬನ್ನು ಡ್ರಾಪ್ ಮಾಡ್ತಾರೆ. ಬಾಂಬ್ ಅಂದ ತಕ್ಷಣ ದೊಡ್ಡದೇನಿರಲ್ಲ, ಚಿಕ್ಕದು ಒಂದು ಟೆನ್ನಿಸ್ ಬಾಲ್ ಥರ ಇರುತ್ತೆ ಅಷ್ಟೇ. ಎರಡನ್ನ ಡ್ರಾಪ್ ಮಾಡ್ತಾರೆ, ಅವೆರಡು 1 ಕಿಲೋಮೀಟರ್ ಹೈಟಲ್ಲಿ ಬಂದ್ಬಿಟ್ಟು ಎರಡು ಒಂದು ಕಡೆ ಸೇರಿದಾಗ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ, ಆ ಥರ ಸೆಟ್ ಮಾಡಿರ್ತಾರೆ. ಬಾಂಬ್ ಬ್ಲಾಸ್ಟ್ ಆಯಿತು. ಅದು ಯಾರು ಬಾಂಬ್ ಹಾಕೋದಕ್ಕೆ ಬಂದಿರ್ತಾರಲ್ಲ ಅಮೇರಿಕದವರು, ಅವ್ರಿಗೂ ಕೂಡ ಗೊತ್ತಿಲ್ಲ ಯಾವ ಥರ ಬ್ಲಾಸ್ಟ್ ಆಗುತ್ತೆ, ಏನಾಗುತ್ತೆ, ಅದರ ಪರಿಣಾಮ ಏನು ಅಂತ. ಅದರಲ್ಲಿರ್ತಕ್ಕಂಥವ್ರು ಈ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿ, ಓ ಮೈ ಗಾಡ್ ವಾಟ್ ಹ್ಯಾವ್ ವಿ ಡನ್ ಅಂತ ಅವರು ಉದ್ಗಾರ ತೆಗಿತಾರೆ. ಅವ್ರಿಗೆ ಆಶ್ಚರ್ಯ, ಮೈ ಗಾಡ್ ಏನು ಮಾಡಿಬಿಟ್ವಿ ನಾವು ಅಂತ. ಅದು ಬಾಂಬ್ ಬ್ಲಾಸ್ಟ್ ಆಯಿತು. ಇಮ್ಮಿಡಿಯೇಟಾಗಿ ವಿತಿನ್ ಎ ರೇಡಿಯಸ್ ಆಫ್ 5 ಕಿಲೋಮೀಟರ್ಸ್, 5 ಕಿಲೋಮೀಟರ್ ರೇಡಿಯಸಲ್ಲಿ ಏನೇನು ಅದು ಯಾವುದು ಹಿರೋಶಿಮಾ ಅಂತಕ್ಕಂಥ ಪಟ್ಟಣ ಐತಲ್ಲ ಟೌನು, ವಿತಿನ್ ಎ ರೇಡಿಯಸ್ ಆಫ್ 5 ಕಿಲೋಮೀಟರ್ಸ್ ಎವ್ರಿಥಿಂಗ್ ವಾಸ್ ವೈಪ್ಡ್ ಔಟ್. 5 ಕಿಲೋಮೀಟರ್ ರೇಡಿಯಸಲ್ಲಿ ಮನೆಗೆ ಒಂದು ಏನಿಲ್ಲ, ಬರೀ ನಿಮ್ಮ ಕ್ರಿಕೆಟ್ ಕಣ ಅಂತಂದ್ರೆ ನಿಮ್ಗೆ ಕಣ ಗೊತ್ತಾಗಲ್ಲ, ಅದಕ್ಕೇ ಬರೀ ಕ್ರಿಕೆಟ್ ಗ್ರೌಂಡ್ ಥರ ಆಗೋಯ್ತು, ಗುಡಿಸಿ ಗುಂಡಾಂತರ ಮಾಡಿಟ್ಬಿಡುತ್ತೆ ಎಲ್ಲನೂ. 5 ಕಿಲೋಮೀಟರ್ ರೇಡಿಯಸ್ ಅಂತಂದರೆ ಈ ಕಡೆ ಮೈಸೂರು ರೋಡು, ಈ ಕಡೆ ರಿಂಗ್ ರೋಡು, ಬಸವನಗುಡಿ, ಚಾಮರಾಜಪೇಟೆ ಎಲ್ಲ ಸೇರ್ಕೊಳ್ಳುತ್ತೆ, ಒಂದು ಮನೆಯೂ ಇಲ್ಲ, ಎಲ್ಲ ಕ್ಲೀನಾಗಿ ಗುಡಿಸಿ ಗುಂಡಾಂತರ ಆಗೋಯ್ತು. ನೆಕ್ಸ್ಟು ಅವ್ರಿಗೂ ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಇದೆಲ್ಲ ಆದಮೇಲೆ ಅಮೇರಿಕದವರು ಏನು ಮಾಡಿದ್ರು, ಇವರು ಒಂದು ಸಮಿತಿ ಮಾಡ್ತಾರೆ. ಇಲ್ಲೂ ಅಷ್ಟೇ, ಏನಾದರೂ ಅನಾಹುತ ಆದಾಗ, ಈಗ ಬೆಂಕಿ ಅಥವಾ ಕಾಲ್ತುಳಿತ ಎಲ್ಲ ಆದಾಗ ಹೆಂಗೋ ಆಯಿತು ಅನ್ನೋದು ಪತ್ತೆ ಹಚ್ಚೋದಕ್ಕೆ ಒಂದು ಸಮಿತಿ ಅಂತ ಮಾಡ್ತಾರೆ. ಅವ್ರು ಬಂದೆಲ್ಲ ಕಾರಣಕ್ಕೆ ಪತ್ತೆ ಹಚ್ತಾರೆ. ಸೊ ಇಲ್ಲಿ ಒಂದು ಸಮಿತಿ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ನೋಡ್ತಾರೆ, ಅವ್ರಿಗೂ ಗೊತ್ತಿಲ್ಲ ಏನು ರೀಸನ್ ಅಂತ. ಅದನ್ನ ರೀಸನ್ ಪತ್ತೆ ಮಾಡೋದಕ್ಕೇ ಸುಮಾರು ದಿವಸ ಆಗುತ್ತೆ. ಓ ಇದು ಬಾಂಬಿಂದ ಆಗಿರ್ತಕ್ಕಂಥ, ಬಾಂಬ್ ಬ್ಲಾಸ್ಟ್ ಆಗಿರೋದು. ಆ ರೇಡಿಯಸ್ಸಲ್ಲಿ ಮಧ್ಯದಲ್ಲಿ ಏನಿಲ್ಲ, ಎಲ್ಲ ಪೂರ್ತಿ ಗುಡಿಸಿ ಗುಂಡಾಂತರ ಆಗೋಗಿದೆ, ಕಣ ಆಗೋಗಿದೆ. ಎಡ್ಜಲ್ಲಿ 5 ಕಿಲೋಮೀಟರ್ ರೇಡಿಯಸ್ ಔಟರ್ ಬಾರ್ಡ್ರಲ್ಲಿ ಅಲ್ಲಿ ಸ್ವಲ್ಪ ಉಳ್ಕೊಂಡಿದ್ದಾರಲ್ಲ ಜನ, ಅವ್ರು ನೋಡ್ತಾರೆ, ದೇ ವರ್ ನೋ ಮೋರ್ ರೆಕಗ್ನೈಸಬಲ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಅವರು ಮನುಷ್ಯರ ಥರ ಕಾಣಿಸ್ತಾನೆ ಇರಲಿಲ್ಲವಂತೆ. ದ ಫೀಚರ್ಸ್ ಆನ್ ದೇರ್ ಫೇಸಸ್ ಮೆಲ್ಟೆಡ್,
ಮುಖದಲ್ಲಿ ಈಗ ನಮಗೆ ಕಣ್ಣು ಮೂಗು ಇವೆಲ್ಲ ಏನಿದೆ ಕರ್ಗೋಗ್ಬಿಟ್ಟಿದೆ, ಮೆಲ್ಟ್ ಆಗೋಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪೂರ್ತಿ ಎಲ್ಲ ಕೂದಲೆಲ್ಲ ಸುಟ್ಟೋಗ್ಬಿಟ್ಟಿರ್ತದೆ. ಅದರಲ್ಲೂ ಜಪಾನ್ ಜನಗಳು ನೋಡಿದ್ರಲ್ಲ, ಒಳ್ಳೆ ಟೊಮಾಟೊ ಹಣ್ಣು ಇದ್ದಂಗೆ ಇರ್ತಾರೆ ಅವರೆಲ್ಲ ದೊಡ್ಡದಾಗಿ ಜಪಾನೀಸ್. ದ ಫೀಚರ್ಸ್ ಆಫ್ ದ ಫೇಸಸ್ ಮೆಲ್ಟೆಡ್, ಕರ್ಗೋಗಿದೆ. ಇದೆಲ್ಲ ಮಾಂಸ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿರ್ತದೆ ಬಾಡಿನಲ್ಲಿ, ಆ ಥರ ಇರ್ತಕ್ಕಂಥವ್ರು. ಪೂರ್ತಿ ಎಲ್ಲ ಒಂದು ದೊಡ್ಡ ಮರ ಒಂದು ಕಾಗೆ ಥರ ಕಾಣಿಸ್ತಾ ಇರುತ್ತೆ. ಇಷ್ಟೆಲ್ಲ ಆಗುತ್ತೆ ಅವೆಲ್ಲರೂ. ಆಮೇಲೆ ಏನು ಮಾಡ್ತಾರೆ, ಇವರು ನಾವು ಸರೆಂಡರ್ ಆಗೋದಕ್ಕೆ ತೀರ್ಮಾನ ತಗೋತಾರೆ, ಮತ್ತೆ ಬಾಂಬ್ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ದೇವರ್ ಟೂ ಲೇಟ್ ಟು ಅವರ್ಟ್ ಅನದರ್ ಡಿಸಾಸ್ಟರ್ ಅಂತ ಹೇಳ್ತಾರೆ. ನಿಮ್ಮ ಇಂಗ್ಲೀಷ್ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅವೆಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸಲ್ಲಿ ಟು ಸೋ ದಟ್ ನಾಟ್ಗೆ. ದೇ ವರ್ ಸೋ ಲೇಟ್ ದಟ್ ದೇ ಕುಡ್ ನಾಟ್ ಅವರ್ಟ್ ಅನದರ್ ಡಿಸಾಸ್ಟರ್. ಅವರ್ಟ್ ಅಂದರೆ ಸ್ಟಾಪ್ ಅಂತ, ಪ್ರಿವೆಂಟ್. ಇನ್ನೊಂದು ಅನಾಹುತ ಆಗೋದನ್ನು ತಪ್ಪಿಸೋದಕ್ಕಾಗೋದಿಲ್ಲ ಅವ್ರ ಕೈಲಿ. ಇವ್ರು ಹೋಗಿ ಸರೆಂಡರ್ ಅಂತ ಹೇಳ್ತಾರೆ, ಅಷ್ಟೊತ್ತಿಗೆ ನಾಗಸಾಕಿ ಮೇಲೆ ಇನ್ನೊಂದು ಬಾಂಬ್ ಹಾಕ್ತಾರೆ. 1945 ಅಂದರೆ ಎಷ್ಟು, 55 + 25 75 80 ವರ್ಷದಿಂದ ಆಗಿರ್ತಕ್ಕಂಥದ್ದು. ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ ಜನ. ಏನಕ್ಕೆ ಕೇಳಿದೆ ಅಂತಂದರೆ, ಸೈನ್ಸ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ನಾವು ಅದನ್ನು ಅಡ್ವಾಂಟೇಜಸ್ ಮಾತ್ರ ತಗೋಬೇಕಾಗುತ್ತೆ. ಸೊ ನೀವೆಲ್ಲ ಸೈಂಟಿಸ್ಟ್ ಆಗ್ತೀರಲ್ವಾ, ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಕ್ವಶನಿಂಗ್. ಸೊ ಫ್ರಮ್ ಪಾಸ್ಟ್ 1 week ದೇ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್. ಬೇಕಾದಷ್ಟೆಲ್ಲ ಕಲ್ತಿದ್ದೀರಾ, ಅರ್ಥ ಆಯ್ತಾ? ಸೊ ಪ್ರತಿ ವರ್ಷವೂ ಸೈನ್ಸ್ ವೀಕ್ ಮಾಡೋಣಂತೆ. ವಿ ವಿಲ್ ಸೆಲೆಬ್ರೇಟ್ ಸೈನ್ಸ್ ವೀಕ್ ಎವ್ರಿ ಇಯರ್. ಸೊ ಸ್ಟಾರ್ಟ್ ಪ್ರಿಪೇರಿಂಗ್, ಈಗಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ದಿ teachers and students, those who involved in this science week. Thank you once again, and thank you for giving me an opportunity to speak about science, importance of science in daily life. Thank you once again.